I'ma fight like a soldier. ನಾವುಂತರ ದೀಪಾವಳಿ ಲಕ್ಷ್ಮಿಗನ್ ಪಟಾಕಿ ನಮ್ಮುಂದೆ ನಿಲ್ಲೋಕ್ ಮುಂಚೆ ಕಾಂಚಲ್ಲಿ ಬಿಟ್ಟಾಕಿ. ನಮಸ್ತೆ ಕರ್ನಾಟಕ. ಇವತ್ತು ನಮ್ಮ RCB ಅವ್ರು ಗೆದ್ರು. ಇಷ್ಟು ದಿನ ವಿಡಿಯೋ ಮಾಡೋದು ಯಾಕೆ ಬಿಟ್ಟಿದ್ದೆ ಅಂದ್ರೆ ನಮ್ಮ RCB ಅವರು ಸೋತು ಸುಂದ್ರಾಗಿ ಹೋಗ್ಬಿಟ್ಟಿದ್ರು. ನಮ್ಮ RCB ಅವರು ಸೋತಿದ್ದಕ್ಕೆ ವಿಡಿಯೋ ಮಾಡೋದಿರ್ಲಿ, ವಿಡಿಯೋ ಮಾಡೋಕ್ ಮಾತುಗಳೇ ಬರಂಗಿಲ್ಲ. ಆ ಕಾರಣದಿಂದ ವಿಡಿಯೋ ಮಾಡೋದೇ ಬಿಟ್ಟಿದ್ದೆ. ಅಂತೂ ಇಂತೂ ನಮ್ಮ RCB ಅವರು ಇವತ್ತು ಗೆದ್ರು. ಇವತ್ತಿಂತ್ರ ನಮ್ಮ RCB ಅವ್ರದ್ದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿರ್ಬಹುದು ಅಂತೀರಾ? ಹೌದು, ಇವತ್ತಿಂತ್ರ ನಮ್ಮ RCB ಅವ್ರದ್ದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿರ್ಬೋದು. ಯಾಕಂತ ಅಂದ್ರೆ 8 ಮ್ಯಾಚ್ ಸೋತ ನಂತರ ಈಗ 9ನೇ ಮ್ಯಾಚ್ ನಮ್ಮ RCB ಗೆದ್ದಿದ್ದಾರೆ ಅಂದ್ರೆ ಇವತ್ತಿಂತ್ರ ನಮ್ಮ ಹೊಸ ಅಧ್ಯಾಯ ಸ್ಟಾರ್ಟ್. 8 ಮ್ಯಾಚ್ ಸೋತಿದ್ದಾರೆ ಅಂದ್ಮೇಲೆ ಕ್ವಾಲಿಫೈ ಆಗೋಲ್ಲ ಅಂತ ಅನ್ಕೋಬೇಡಿ. ಯಾಕಂತ ಅಂದ್ರೆ ಈಗ 6 ಮ್ಯಾಚ್ 6ರಲ್ಲಿ ಇವತ್ತೊಂದು ಮ್ಯಾಚ್ ಗೆದ್ರು. ಇನ್ನು ಕಂಟಿನ್ಯೂ 5-5 ಗೆದ್ರೆ ನಮ್ಮ RCB ಅವ್ರು ಕ್ವಾಲಿಫೈ ಆಗೋದು ಇನ್ನೂ ಚಾನ್ಸ್ ಇದೆ. ಹೌದು, ನಮ್ಮ RCB ಅವ್ರು ಕ್ವಾಲಿಫೈ ಆಗೋದು ಇನ್ನೂ ಚಾನ್ಸ್ ಇದೆ. ಯಾಕಂತ ಅಂದ್ರೆ ಆಲ್ರೆಡಿ ಟಾಪ್ ಪ್ಲೇಸ್ ಅಲ್ಲಿ 4 ಟೀಮ್ಗಳಿವೆ. ಅವು ಯಾವ್ಯಾವ ಅಂದ್ರೆ RR ಆಗಿರ್ಬೋದು, SRH ಆಗಿರ್ಬೋದು, ಮತ್ತೆ KKR ಆಗಿರ್ಬೋದು, ಬಿಟ್ರೆ ಲಕ್ನೋ. ಇವು ಆಲ್ರೆಡಿ 4 ಟೀಮ್ಗಳು ಟಾಪ್ ಪ್ಲೇಸ್ ಅಲ್ಲಿ ಇವೆ. ಇದನ್ನ ಬಿಟ್ರೆ GT ಅಂದ್ರೆ 6ನೇ ಪ್ಲೇಸ್ಗೆ ಇನ್ನೂ ಫೈಟ್ ಆಗೇ ಆಗುತ್ತೆ. ಯಾಕಂತ ಅಂದ್ರೆ ಈಗ ನಮ್ಮ RCB ಆಗಿರ್ಬೋದು, ಮತ್ತೆ DC ಆಗಿರ್ಬೋದು, ಮತ್ತೆ ಪಂಜಾಬ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಇವು ಒಂದೇ ಲೆವೆಲ್ ಅಲ್ಲಿ ಹೋಗ್ತಾವೆ. ಅಂದ್ರೆ ಒಂದೇ ಈಕ್ವಲ್ ಆಗಿ ಹೋಗ್ತಾ ಇವೆ. ಇವು 4 ಟೀಮ್ ಅಲ್ಲಿ ಯಾವ್ದು 6ನೇ ಪ್ಲೇಸ್ ಕನ್ಫರ್ಮ್ ಆಗಿ ಕ್ವಾಲಿಫೈ ಆಗುತ್ತೆ ಅಂತ ಇನ್ನು ಜಡ್ಜ್ ಮಾಡಿ ಹೇಳಕ್ ಆಗಂಗಿಲ್ಲ. ಅದಕ್ಕೆ ಹೇಳೋದು ನಮ್ಮ RCB ಅವ್ರಿಗೆ ಇನ್ನೂ ಚಾನ್ಸ್ ಇದೆ. ಯಾಕಂತ ಅಂದ್ರೆ ಈಗ ಮುಂಬೈ ಆಗಲಿ, ಮತ್ತೆ ದಿಲ್ಲಿ ಆಗಲಿ, ಪಂಜಾಬ್ ಆಗಲಿ, ನಮ್ಮ RCB ಒಂದೇ ಸ್ಟ್ರಗಲ್ ಅಲ್ಲಿ ಹೋಗ್ತಾ ಇವೆ. 6ನೇ ಪ್ಲೇಸ್ಗೆ ಇನ್ನೂ ಸ್ವಲ್ಪ ಫೈಟ್ ಆಗೇ ಆಗುತ್ತೆ. ಅದಕ್ಕೆ ಮುಂದಿನ ಪಂದ್ಯಗಳೆಲ್ಲ ಇನ್ನು 5-5 ನಮ್ಮ RCB ಅವ್ರು ಗೆಲ್ಲೇಬೇಕು. ಗೆದ್ರೆ 6ನೇ ಪ್ಲೇಸ್ಗೆ ಬರೋದು ತುಂಬಾನೇ ಚಾನ್ಸ್ ಇದೆ. ಅದಕ್ಕೆ ಇವತ್ತಿಂತನಾದ್ರೂ ನಮ್ಮ RCB ಅವ್ರದ್ದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನು ಮುಂದಿನ ಮ್ಯಾಚ್ ಎಲ್ಲ ಗೆಲ್ಲೇಬೇಕು, ಗೆಲ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದನ್ನ ಬಿಟ್ರೆ ನಿನ್ನೆ ನಡೆದ ನಮ್ಮ RCB ಮ್ಯಾಚ್ ವಿಚಾರಕ್ಕೆ ಬಂದ್ರೆ ಇವತ್ತು ನಮ್ಮ RCB ಹೋಯ್ತು ಅನ್ಕೊಂಡಿದ್ವಿ. ಯಾಕಂತ ಅಂದ್ರೆ ನಮ್ಮ RCB ಫಸ್ಟ್ ಬ್ಯಾಟಿಂಗ್ ಆಡೋದು ನೋಡಿ ಇವತ್ತು ನಮ್ಮ RCB ಇವತ್ತು ಸೋಲ್ತಾರೇನೆ ಅನ್ಕೊಂಡಿದ್ವಿ. ಯಾಕಂತ ಅಂದ್ರೆ ನಮ್ಮ ಜಡ್ಜ್ಮೆಂಟ್ ಏನಿತ್ತು, ಫಸ್ಟ್ ಬಾಲಿಂಗ್ ಹಾಕ್ತಾರೆ. ಯಾಕಂದ್ರೆ ನಮ್ಮ ಬಾಲಿಂಗ್ ನಿಮ್ಗೆ ಗೊತ್ತು ಯಾವ ತರ ಈ ಸೀಸನ್ ನಮ್ಮ ಬೌಲರ್ಸ್ ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ. ಇವತ್ತು ನಮ್ಮ ಬೌಲರ್ಸ್ ಎಷ್ಟಾದ್ರೂ ಕೊಡ್ಲಿ, ನಮ್ಮ ಬ್ಯಾಟ್ಸ್ಮನ್ಗಳು ಅದನ್ನ ಡಿಪೆಂಡ್ ಮಾಡ್ತಾರೆ, ಗೆಲ್ತಾರೆ ಅಂತ ಈ ತರದ ವಿಚಾರದಲ್ಲಿ ನಾವಿದ್ದೀವಿ. ಆದ್ರೆ ಇವತ್ತು ಫಸ್ಟ್ ಬ್ಯಾಟಿಂಗ್ ಆಡೋದು ನೋಡಿದ್ರೆ ಇವತ್ತು ನಮ್ಮ RCB ಅವ್ರು ಪಕ್ಕ ಸೋಲ್ತಾರೆ ಅನ್ಕೊಂಡಿದ್ದೀವಿ. ಅದೇನ್ ಮೋಡಿ ಮಾಡಿದಾರಪ್ಪ ಇವತ್ತು ದೇವ್ರಿಗೆ ಗೊತ್ತಿಲ್ಲ. ಇವತ್ತು ನಮ್ಮ RCB ಅವ್ರು ಗೆದ್ದು ಬಿಟ್ರು. ಅದಾದ್ಮೇಲೆ ಓಪನರ್ಸ್ ಆಗಿ ಬ್ಯಾಟಿಂಗ್ ಆಡೋಕೆ ಫ್ಯಾಫ್ ಡು ಪ್ಲೆಸಿ ಮತ್ತೆ ಕಿಂಗ್ ಕೊಹ್ಲಿ ಬಂದ್ರು. ಫ್ಯಾಫ್ ಡು ಪ್ಲೆಸಿ ಬ್ಯಾಡ್ ಲಕ್ ವಿಕೆಟ್ ಆಗಿ ಹೋಗ್ಬಿಟ್ರು. ನಮ್ ಕಿಂಗ್ ಕೊಹ್ಲಿಯಿಂದ 50 ರನ್ ಬಂತು ನೋಡಿ. ಈ ಸೀಸನ್ ಆರೆಂಜ್ ಕ್ಯಾಪ್ ನಂದೇ ಅನ್ನೋ ರೇಸಲ್ಲಿ ಆಡ್ತಿದ್ದಾರೆ ನಮ್ ಕಿಂಗ್ ಕೊಹ್ಲಿ. ಅದಾದ್ಮೇಲೆ ವಿಲ್ ಜಾಕ್ಸು ಹೋದ್ ಮ್ಯಾಚ್ ಸಖತ್ತಾಗಿ ಆಡಿದ್ರು. ಈ ಮ್ಯಾಚ್ ಸ್ವಲ್ಪ ಅವ್ರಿಗೂ ಸ್ಟ್ರಗಲ್ ಆಯ್ತು, ಅವರು ವಿಕೆಟ್ ಆಗಿ ಹೋಗ್ಬಿಟ್ರು. ನೆಕ್ಸ್ಟ್ ಬಂದ್ರು ನೋಡಿ ರಜತ್ ಪಟಿದಾರ್ ಬಂದ ಮೇಲೆನೆ ನಮ್ಮ RCB ಸ್ಕೋರ್ ಸ್ವಲ್ಪ ಇನ್ಕ್ರೀಸ್ ಆಯ್ತಾ ಹೋಯ್ತು. ಇಲ್ಲಿಂದಾನೇ ನಮ್ಮ RCBಗೆ ಒಂದು ಮೂವ್ಮೆಂಟ್ ಸಿಕ್ತು. ಇದರಿಂದಾನೇ ನಮ್ಮ RCB ಅವರು 206 ರನ್ನ ಟಾರ್ಗೆಟ್ ಕೊಟ್ರು. ಅದಾದ್ಮೇಲೆ ಕ್ಯಾಮ್ರೂನ್ ಗ್ರೀನು ಸ್ವಲ್ಪ ಇಂಪ್ಯಾಕ್ಟ್ ಬೀರಿದ್ರು. ಅದರ ನಂತರ ನಮ್ಮ ದಿನೇಶ್ ಕಾರ್ತಿಕ್ ಸ್ವಲ್ಪ ಅವ್ರದ್ದು ಬ್ಯಾಡ್ ಲಕ್, ಅವರು ಜಲ್ದಿನೇ ವಿಕೆಟ್ ಆಗಿಬಿಟ್ರು. ಅದಾದ್ಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ತಂದ್ರು. ಅವ್ರ ಹೆಸರು ಅಷ್ಟೊಂದು ನನಗೂ ನೆನಪಿಲ್ಲ. ಸ್ವಪ್ನಾಲ್ ಸಿಂಗ್ ಅಂತೆ, ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದ್ರು. 100% ಸ್ವಪ್ನಿಲ್ ಸಿಂಗ್ ಇವತ್ತು RCBಗೆ ಇಂಪ್ಯಾಕ್ಟ್ ಮಾಡಿದ್ರು. ಯಾಕಂತ ಅಂದ್ರೆ ಹೆಡ್ ಆಗ್ಲಿ ಮತ್ತೆ ಕ್ಲಾಸನ್ ಆಗ್ಲಿ ಈ ವರ್ಷ ಯಾವ ತರ ಬ್ಯಾಟಿಂಗ್ ಆಡಿದಿರಂತ ನೀವು ನೋಡಿದೀರಾ. ಇವ್ರ ವಿಕೆಟ್ಗಳು ಬಿದ್ದ ಮೇಲೆ ನಮ್ಮ RCBಗೆ ಒಂದು ಮೂವ್ಮೆಂಟ್ ಸಿಕ್ತು. ಯಾಕಂತ ಅಂದ್ರೆ ಕ್ಲಾಸನ್ ವಿಕೆಟ್ ಬಿದ್ದಾಗ SRH ಟೀಮ್ದು 4 ವಿಕೆಟ್ ಕಳ್ಕೊಂತು. ಅವಾಗ SRH ಟೀಮ್ ಸ್ವಲ್ಪ ಪ್ರೆಷರ್ ಅಲ್ಲಿ ಬಿತ್ತು. ಅದಾದ ನಂತರ ತುಂಬಾನೇ ವಿಕೆಟ್ ಕಳ್ಕೊಂಡ್ರು. ಕರಣ್ ಶರ್ಮಾನು ಇವತ್ತು ಮಿಡಲ್ ಏರ್ ದಲ್ಲಿ ಒಳ್ಳೆ ಬೌಲಿಂಗ್ ಹಾಕಿದ್ರು. ಇವರು ಕೂಡ 2 ವಿಕೆಟ್ ನ ತಕ್ಕೊಂಡ್ರು. ಇದಾದ್ಮೇಲೆ ಎಸ್ ದಯಾಳ್ಗಿನೂ 1 ವಿಕೆಟ್ ಬಿತ್ತು. ಇವರು ಒಳ್ಳೆ ಎಕಾನಮಿಯಲ್ಲಿ ಬೌಲಿಂಗ್ ಹಾಕಿದ್ರು. ಆಮೇಲೆ ಮತ್ತೆ ಕ್ಯಾಮ್ರೂನ್ ಗ್ರೀನ್ ಇವ್ರು ಕೂಡ 2 ವಿಕೆಟ್ ಹೋಗಿದ್ರು. ಮತ್ ನಮ್ ಸಿರಾಜ್ ವಿಕೆಟ್ ಬಿದ್ದಿಲ್ಲ ಕರೆ, ಅವರು 4 ಓವರ್ ಹಾಕಿ 20 ರನ್ನ ಕೊಟ್ರು. ಅದೇ ನಮಗ್ ಖುಷಿ ವಿಚಾರ. ಅವರು ಇವತ್ತು ಒಳ್ಳೆ ಬೌಲಿಂಗ್ ಹಾಕಿದ್ರು. ಇದಾದ್ಮೇಲೆ ಭುವನೇಶ್ವರ್ ಕುಮಾರ್ ಮತ್ತೆ ಶಹಬಾಜ್ ಅಹ್ಮದ್ ಇವ್ರಿಬ್ರುಗಳ ನಡುವೆ ಒಂದು ಪಾರ್ಟ್ನರ್ಶಿಪ್ ಬರ್ತಾ ಇತ್ತು. ಭುವನೇಶ್ವರ್ ಕುಮಾರ್ ಆಡ್ತಾ ಇರೋದು ನೋಡಿದ್ರೆ ಇನ್ನೆಲ್ಲಿ ಮತ್ ಲಾಸ್ಟ್ ಓವರ್ ತನಕ ಹೋಗುತ್ತೆ, ಮತ್ತೆಲ್ಲಿ RCB ಅವ್ರು ಮ್ಯಾಚ್ ಸೋಲ್ತಾರೆ ಅನ್ನೋ ಟೆನ್ಷನ್ ಶುರುವಾಗಿತ್ತು. ಅದಾದ ನಂತರ ಭುವನೇಶ್ವರ್ ಕುಮಾರ್ ವಿಕೆಟ್, ಅಲ್ಲಿಗೆ ನಮ್ಗಟ್ ಸಮಾಧಾನ. ಯಾಕಂತ ಅಂದ್ರೆ ನಮ್ಮ RCB ಅಂದ್ಮೇಲೆ ಯಾವ ತರ ಆಗುತ್ತೆ ಏನಾಗುತ್ತೆ ಅಂತ ನಿಮ್ಗೂ ಗೊತ್ತು. ಭುವನೇಶ್ವರ್ ಕುಮಾರ್ ಔಟ್ ಆದ್ಮೇಲೆ ನಮ್ಮ RCB ಗೆಲ್ಲುತ್ತೆ ಅನ್ನೋ ಒಂದು ಹುರುಪ್ ಕಾಣಿಸ್ತು. ಅದಾದ್ಮೇಲೆ 19 20 ಅಷ್ಟು ಓವರ್ ಮುಗೀತು. ನಮ್ಮ RCB ಟೋಟಲ್ ಇವತ್ತು RCB ಅವ್ರು ನಮ್ಮ ಮ್ಯಾಚ್ ಗೆದ್ರು. ಇವತ್ತಿಂತ್ರ ಕಂಟಿನ್ಯೂ 5 ಮ್ಯಾಚ್ ನಡೆಯುತ್ತೆ. ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ 2 ಮ್ಯಾಚ್, 1 ಮ್ಯಾಚ್ ಇದೆ.
ಟೋಟಲ್ 5-5 ಮ್ಯಾಚ್ ನಮ್ಮ ಆರ್ ಸಿ ಬಿ ಗೆಲ್ಲಲೇಬೇಕು. ಗೆದ್ದ ಮೇಲೆ 6ನೇ ಪ್ಲೇಸಿಗೆ ಬರೋದು ಮಾತ್ರ ಫಿಕ್ಸ್, ಕ್ವಾಲಿಫೈ ಆಗೋದು ಮಾತ್ರ ಫಿಕ್ಸ್. 5-5 ಗೆದ್ರೆ ನಮ್ಮ ಆರ್ ಸಿ ಬಿದು ಹೊಸ ಅಧ್ಯಾಯ ಅಂತ ತಿಳ್ಕೋಣ. ಯಾಕಂತ ಅಂದ್ರೆ 8 ಮ್ಯಾಚ್ ಕಂಟಿನ್ಯೂ ಸೋತ್ರು, ಇನ್ನು ಉಳಿದಿರೋದು 5 ಮ್ಯಾಚು, 5-5 ಗೆಲ್ತಾರೆ ಅಂತ ಅನ್ಕೊಳ್ಳೋಣ. ಯಾಕಂತ ಅಂದ್ರೆ ನೆಕ್ಸ್ಟ್ 5 ಮ್ಯಾಚ್ ವಿಕ್ಟ್ರಿ ಬಂದ್ರೆ ಮಾತ್ರನೇ ನಮ್ಮ ಆರ್ ಸಿ ಬಿ ಅವ್ರು ಕ್ವಾಲಿಫೈ ಆಗೋಕೆ ಕಾರಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ನಾನು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.